ಇವತ್ತಿನ ದಿನ ಕುಂಭರಾಶಿಯ ಡಿಸೆಂಬರ್ ಮಾಸದ ಭವಿಷ್ಯವನ್ನು ನೋಡೋದಾದರೆ, ಕುಂಭರಾಶಿಯವರೇ, ನಿಮಗೆ ರಾಹುವಿನ ಸ್ಥಾನ ಅನ್ನುವಂಥದ್ದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಗುರು 4ನೇ ಮನೆಯಲ್ಲಿದ್ದಾನೆ, ಶನಿ 2ನೇ ಮನೆಯಲ್ಲಿದ್ದು ಮಧ್ಯಮ ಅನುಕೂಲಕರ ಅಂಥೇಳಿ ನಾವು ಪರಿಗಣನೆಯನ್ನು ಮಾಡ್ಬೋದು. ಕೇತು 8ನೇ ಮನೆಯಲ್ಲಿದ್ದಾನೆ ಮತ್ತು ಇದು ಪ್ರತಿಕೂಲಕರವಾಗಿ ನಿಮಗೆ ಕಾಣಿಸುತ್ತೆ. 2ನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ಈ ತಿಂಗಳು ಮಧ್ಯಮ ಫಲಿತಾಂಶವನ್ನು ನಿಮಗೆ ನೀಡುತ್ತೆ. ಶನಿ ಬಾಧೆ ಅನ್ನುವಂಥದ್ದು ನಿಮಗೆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಅಡೆತಡೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ಶನಿ ಭದ್ರವಾಗಿ 2ನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯನ್ನು ಹೊಂದ್ಕೊಂಡಿದ್ದಾನೆ. ಇದರಿಂದ ನಿಮಗೆ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಹಲವಾರು ಸಮಸ್ಯೆಗಳು ಬಂದೊದಗುತ್ತೆ. ಯಾರ್ಯಾರು ವ್ಯಾಪಾರವನ್ನು ಅಂದರೆ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಮಧ್ಯಮ ಲಾಭ ಗಳಿಸುವ ಸ್ಥಿತಿ ಇಲ್ಲಿ ಒದಗಿ ಬರುತ್ತೆ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಸ್ಯಾಲರಿಗಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಮಧ್ಯಮ ಪರಿಸ್ಥಿತಿಯ ಫಲಿತಾಂಶಗಳು ಎದುರಾಗುತ್ತೆ. ನಿಮ್ಮ ಕೆಲಸದಲ್ಲಿ ಉತ್ತೇಜನವನ್ನು ಕೊಡುವಂತಹ ಯಾವ ಪರಿಸ್ಥಿತಿಗಳು ಎದುರಾಗೋದಿಲ್ಲ. ಹಾಗಾಗಿ ಮನಸ್ಸನ್ನು ಚಂಚಲ ಮಾಡ್ಕೋಬೇಡಿ. ಅತಿಯಾಗಿ ಮುಂದೆ ಹೋಗಿ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ಹಿನ್ನಡೆಗಳು ಬರಬಹುದು. ವಿವೇಕ ಚಿತ್ತದಿಂದ ಯಾವುದೇ ಒಂದು ಕೆಲಸವನ್ನು ತಗೊಳ್ಳುವಾಗ ಅದರಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟು ಆ ಕೆಲಸವನ್ನು ಮಾಡಿ. ಸ್ವಲ್ಪ ಜಾಸ್ತಿಯಾದಂತಹ ಕೆಲಸವನ್ನು ನೀವು ಮಾಡ್ಕೋಬೇಕಾಗತ್ತೆ. ಇದೆಲ್ಲವನ್ನು ನೋಡಿದಾಗ ನಿಮಗೆ ಉದ್ಯೋಗ ದೃಷ್ಟಿಯಲ್ಲಿ ಚಿಂತೆಗಳು ಉಂಟಾಗಬಹುದು. ಇನ್ನು ಶುಭಗ್ರಹ ಗುರುವಿನ ಉಪಸ್ಥಿತಿ 4ನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ. ಈ ಕಾರಣದಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರ್ಯಾರು ಇದಿರೋ, ವಿದ್ಯಾರ್ಥಿಗಳು ಯಾರ್ಯಾರು ಇದಿರೋ, ನಿಮಗೂ ಕೂಡ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸೋದಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಹೇಳ್ಬೋದು. ಮನಸ್ಸು ಚಂಚಲವಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮನಸ್ಸಿನ ಬಗ್ಗೆ ಏಕಾಗ್ರತೆಯನ್ನು ವಹಿಸಿ ಪ್ರತಿನಿತ್ಯವಾಗಿ ಧ್ಯಾನವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳ ಬಗ್ಗೆ ನೀವು ಸರಿದೂಗಿಸ್ಕೊಂಡು ಹೋಗ್ಬೋದು. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಉತ್ತಮವಾಗಿ ಇರೋದಿಲ್ಲ. ಕಲಹಗಳು ಉಂಟಾಗ್ಬೋದು, ಮನಸ್ತಾಪಗಳು ಬರ್ಬೋದು. ಕುಟುಂಬದಲ್ಲಿ ಸಂತೋಷ ಹೆಚ್ಚು ಸಾಧ್ಯವಾಗದೇ ಇರುತ್ತೆ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿರೋದಿಲ್ಲ. ಯಾರು ವಿವಾಹಿತರಿದ್ದೀರೋ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಪಡೆಯೋದಕ್ಕೆ ನೀವು ನಿಮ್ಮನ್ನು ಸಿದ್ಧವಾಗಿಟ್ಕೊಳ್ಬೇಕು. ಗುರು 4ನೇ ಸ್ಥಾನವನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಈ ಅವಧಿಯಲ್ಲಿ ಹಣದ ಹರಿವು ಅನ್ನುವಂಥದ್ದು ನಿಮಗೆ ಸುಗಮವಾಗಿರೋದಿಲ್ಲ. ಹಾಗಾಗಿ ನೀವು ಗಳಿಸ್ತಾ ಇರುವಂತಹ ಹಣದಲ್ಲಿ ಕೊರತೆಗಳು ಅನ್ನುವಂಥದ್ದು ಕಾಣಬಹುದು. ವೆಚ್ಚಗಳು ಹೆಚ್ಚಾಗಿ ಕಷ್ಟ ಅನ್ನುವಂಥದ್ದು ನಿಮಗೆ ಲಭಿಸಬಹುದು. ಆರೋಗ್ಯದಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಎಚ್ಚರವಿರಲಿ ಬಾಂಧವರೇ. ಕೊನೆಯದಾಗಿ ಹೇಳೋದಾದರೆ, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದರೂ ಕೂಡ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸವನ್ನು ಮಾಡಬೇಕು. ಪ್ರಯತ್ನಗಳು ಅಧಿಕವಾಗಿರಬೇಕು. ನಿಮ್ಮ ಮಾತು ಅನ್ನುವಂಥದ್ದು ನಿಮ್ಮ ಈ ಸಂದರ್ಭದಲ್ಲಿ ಹಿಡಿತದಲ್ಲಿದ್ದರೆ ತುಂಬ ಒಳ್ಳೆಯದು. ಇದರಿಂದನೇ ಎಷ್ಟು ಮೌನವಾಗಿರ್ತೀರೋ ಅಷ್ಟು ನೀವು ನಿಮ್ಮ ಕಲಹಗಳಿಂದ ದೂರವಾಗಿರ್ತೀರ, ಮನಸ್ತಾಪಗಳಿಂದ ದೂರವಾಗಿರ್ತೀರ. ಬಾಂಧವರೇ, ಇದಕ್ಕೆಲ್ಲ ಪರಿಹಾರಗಳೇನು? ಶನಿಯ ಒಂದು ಪ್ರಭಾವ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ನೀವು ಕಡಿಮೆ ಮಾಡ್ಕೋಬಹುದು ಅಂತೇಳಿ ನೋಡೋದಾದರೆ, ಪ್ರತಿನಿತ್ಯವಾಗಿ ಓಂ ಹನುಮತೇ ನಮಃ ಅಂತೇಳಿ ಜಪವನ್ನು ಮಾಡ್ಕೋಬಹುದು. ಇದರಿಂದಾಗಿ ಶನಿಯ ಪ್ರಭಾವ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗತ್ತೆ. ನಿಮಗೂ ಸ್ವಲ್ಪ ನಿರಾಳತೆ ಅನ್ನುವಂಥದ್ದು ಸಿಗುತ್ತೆ. ಹಾಗೆ ರಾಮರಕ್ಷಾ ಸ್ತೋತ್ರ ಪಾರಾಯಣವನ್ನು ಪ್ರತಿನಿತ್ಯವಾಗಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿರ್ಬೋದು, ಉದ್ಯೋಗದ ದೃಷ್ಟಿಯಲ್ಲಿರ್ಬೋದು, ಸಾಂಸಾರಿಕ ಜೀವನದಲ್ಲಿರ್ಬೋದು, ನಿಮಗೆ ಫಲಪ್ರದ ಫಲಿತಾಂಶವನ್ನು ಈ ರಾಮರಕ್ಷಾ ಸ್ತೋತ್ರ ಪಾರಾಯಣದಿಂದ ನಿಮಗೆ ಸಿಗುತ್ತೆ. ಬಾಂಧವರೇ, ಈಗ ಹೇಳಿದ ಎಲ್ಲ ಪರಿಹಾರಗಳನ್ನು ನೀವು ಮಾಡಿಕೊಂಡು ನಿಮ್ಮ ಗ್ರಹದಲ್ಲಿರುವಂತಹ ಬಾಧೆ ಎಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಂದರ್ಭ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.